ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ಶಾಲೆಗಳಲ್ಲಿ ಪಿಂಕ್ ರೂಮ್ಗಳನ್ನ ಸ್ಥಾಪಿಸುವುದರ ಮುಖಾಂತರ ಅಷ್ಟೇ ಅಲ್ಲದೆ ನೀಡುವ ಹೃದಯ ಫೌಂಡೇಶನ್ನ ಸಂಸ್ಥಾಪಕರು ಆಗಿರುವ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ, ತಮ್ಮನಾಗಿ, ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದಂತಹ ಧೈರ್ಯವನ್ನ ತುಂಬಬೇಕು ಅನ್ನುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಆಂಟೋನಿ ಸಜೀತ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನಿಜಕ್ಕೂ ಕೂಡ ಇವರ ಹೃದಯ ವೈಶಲ್ಯವನ್ನ ಎಲ್ಲರೂ ಕೂಡ ನೆನಪು ಮಾಡಿಕೊಳ್ಳಬೇಕು. ಯಾಕಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಕಡೆಗಣಿಸುವಂತಹ ದಿನಗಳು ಇದು. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳು ಯಾವುದೇ ರೀತಿಯಾದಂತಹ ಕಷ್ಟವನ್ನ ಅನುಭವಿಸಬಾರದು. ಅಷ್ಟೇ ಅಲ್ಲದೆ ಋತುಸ್ರಾವ ಅಂದ್ರೆ ಋತುಚಕ್ರ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ನೋವಾಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ವಿಶ್ರಾಂತಿ ಕೊಠಡಿಗಳನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ ಅವರದ್ದೇ ಆದಂತಹ ಒಂದು ಹೃದಯ ವೈಷಮ್ಯವನ್ನ ಮೆರೆದಿದ್ದಾರೆ. ಸೊ ನಮಗೆ ಬಹಳ ಖುಷಿ ಆಗುತ್ತೆ ಇವರ ಜೊತೆ ಮಾತಾಡೋದಕ್ಕೆ. ಇನ್ನೂ ಹೆಚ್ಚೆಚ್ಚು ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೂ ಮುನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಡಾಕ್ಟರ್ ಆಂಟೋನಿ ಸಜಿತ್ ಸರ್ನ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ನಂಗೆ ತುಂಬ ಖುಷಿ ಆಗ್ತಿದೆ ಸರ್. ಯಾಕಂತಂದರೆ ಈಗ ದಿನಗಳು ಹೇಗಿದೆ ಅಂತಂದರೆ ನಾವು ನಮ್ಮದು ಇಷ್ಟೇ ಸಾಕು, ಅಷ್ಟು ಬಿಟ್ಟರೆ ಬೇರೆಯವರ ಅವಶ್ಯಕತೆ ನಮಗಿಲ್ಲ. ಬಟ್ ನೀವು ಮುಖ್ಯವಾಗಿ ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅಂತಾನೆ ಪಿಂಕ್ ರೂಮನ್ನು ಸ್ಥಾಪನೆ ಮಾಡ್ತಾ ಇದ್ರಿ. ತುಂಬ ಜನಕ್ಕೆ ಇದು ಪಿಂಕ್ ರೂಮ್ ಅಂದರೆ ಏನು ಅಂತ ಗೊತ್ತಿಲ್ಲ. ಪಿಂಕ್ ರೂಮ್ ಅಂದರೆ ಏನು ಸರ್? ಪಿಂಕ್ ರೂಮ್ ಅನ್ನೋದು ಅದು ಹೆಸರು ಹಂಗೆ ಬಂತು. ಅದು ಅಂದರೆ ಕಾನ್ಸೆಪ್ಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾರಿಗೂ ಅರ್ಥ ಆಗಲ್ಲ. ಪಿಂಕ್ ರೂಮ್ ಅಂದರೆ ಅಷ್ಟು ಬೇಗ ಯಾರಿಗೂ ಅರ್ಥ ಆಗಲ್ಲ. ಬಟ್ ಆ ಕಾನ್ಸೆಪ್ಟ್ ಇರೋದನ್ನು ಹೆಂಗೆ ನೇಮ್ ಆಗಬೇಕು ಅಂತ ಆಗಿಲ್ಲ. ಸೊ ಹಂಗೆ ನೇಮ್ ಜಸ್ಟ್ ಹಂಗೆ ಬಂತು. ಸೊ ಬೇಸಿಕಲಿ ಈ ಪಿಂಕ್ ರೂಮ್ ಅನ್ನೋದು ಇಟ್ಸ್ ಅನ್ ಹೈಜೀನ್ ರೂಮ್. ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಹೈಜೀನ್ ರೂಮ್ ಅಂತ ಮಾಡಿರೋದು. ಸೊ ಅದರಲ್ಲಿ ಇಟ್ ಹ್ಯಾಸ್ ಅ 2 bathrooms, ಅಂದರೆ ಇಂಡಿಯನ್ ಕಮೋಡ್, ವೆಸ್ಟರ್ನ್ ಕಮೋಡ್, ಪ್ಲಸ್ ಚೇಂಜಿಂಗ್ ರೂಮ್, ಒಂದು 2 beds ಆ್ಯಂಡ್ ಟೇಬಲ್ ಚೇರ್ಸ್ ಆ್ಯಂಡ್ ಬೇಸಿಕ್ ಫೆಸಿಲಿಟೀಸ್. ಅಂದರೆ ಇನ್ ಕೇಸ್ ಆಫ್ ಅವ್ರಿಗೇನಾದರೂ ಪೀರಿಯಡ್ಸ್ ಅನ್ಎಕ್ಸ್ಪೆಕ್ಟೆಡ್, ಅಂದರೆ ಸ್ಕೂಲ್ ಬಂದ ಮೇಲೆ ಅವ್ರಿಗೆ ರಿಯಲೈಸ್ ಆಯಿತು ಇವತ್ತು ನನ್ನ ಪೀರಿಯಡ್ಸ್ ಆಗಿದೆ ಅಂತ ಅನಿಸಿದ್ರೆ ಅವಾಗ ಅದನ್ನು ಯುಟಿಲೈಸ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ಗೋಯಿಂಗ್ ಹೋಮ್. ಸರಿನಾ? ಸೊ ಇಫ್ ನನಗೆ ಇವಾಗ ಏನಕ್ಕೆ ಆ ಥಾಟ್ ಬಂತು ಅಂತ ಕೇಳಿದ್ರೆ ಇಟ್ ಗೋಸ್ ಬ್ಯಾಕ್ ಅಬೌಟ್ ಒಂದು 2 decades. ನನ್ನ ಮಗಳಿಗೆ ಆಗಿದ್ದು ಅಂದರೆ ಅವ್ರ ಸ್ಕೂಲಲ್ಲಿರುವಾಗ ದ ಫಸ್ಟ್ ಟೈಮ್ ವೆನ್ ಶಿ ಅಂಡರ್ವೆಂಟ್ ದಿ ಪೀರಿಯಡ್ ಸೈಕಲ್ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಅವಾಗ ನನಗೆ ಕಾಲ್ ಬಂತು, ಮನೆಯಿಂದ ಫೋನ್ ಮಾಡಿದ್ರು, ಈ ಥರ ಸ್ಕೂಲ್ಗೆ ಹೋಗಬೇಕಾಗಿದೆ ಅಂತ. ಸೊ ನಾನು MG ರೋಡಲ್ಲಿತ್ತು ಆಫೀಸು. ಸೊ ಅಲ್ಲಿಂದ 20 kilometers ಹೋಗಬೇಕಾಗಿತ್ತು. ಬಟ್ ಅಗೇನ್ ನನ್ನ ಕೈಯಲ್ಲಿ ಆಯ್ತದು. ಸೊ ನಾನು ಹೋಗಿ ಮನೇಲಿ ಆಫೀಸ್ಗೆ ಹೋಗಿ ಆಫೀಸಿಂದ ಐ ಪಿಕ್ಡ್ ಹರ್ ಅಪ್ ಫ್ರಮ್ ಸ್ಕೂಲ್. ಓಕೆ ಸರ್, ಬಹಳ ದೊಡ್ಡ ಕೆಲಸ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ತುಂಬ ಜನ ಇದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಗೌರ್ಮೆಂಟ್ ಸ್ಕೂಲ್ನ ಶಿಕ್ಷಕರೇ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಇದರಿಂದ ತುಂಬ ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಹೆಣ್ಣು ಮಕ್ಕಳಿಗೆ ಅಂದರೆ ತಿಂಗಳಲ್ಲಿ ಈ ಆಗುವಂತಹ ಪೀರಿಯಡ್ಸ್ ತುಂಬ ಅಂದರೆ ತುಂಬ ನೋವು ಉಂಟು ಮಾಡುತ್ತೆ. ಅದು ಆಲ್ ಆಫ್ ದಿ ಸಡನ್ ಏನಾದರೂ ಆಯಿತು ಅಂತಂದರೆ ಕೆಲವೊಬ್ರಿಗೆ ಒಂದೊಂಥರ ನೋವು. ಬಟ್ ಅವಾಗ ರೆಸ್ಟ್ ಮಾಡೋದಕ್ಕೆ ಅಂತ ನೀವು ಈ ಪಿಂಕ್ ರೂಮ್ ಮಾಡಿದ್ದೀರಾ. ಸೊ ಇದಕ್ಕೆ ನಿಮ್ಮ ಕುಟುಂಬ ಯಾವ ರೀತಿ ಸಪೋರ್ಟ್ ಮಾಡ್ತು ಅಂತ? ಸೊ ಅದೇ ಸೋರ್ಸ್ ಇಸ್ ಮೈ ಡಾಟರ್. ಸೊ ಆ ಥಾಟ್ ಬಂದಿದ್ದು ಅವಳಿಂದ. ಪ್ಲಸ್ ಮೈ ವೈಫ್ ನಾನು ತುಂಬ ಸಪೋರ್ಟ್ ಮಾಡ್ತಾರೆ ಈ ವಿಷಯದಲ್ಲಿ. ಸೊ ಅವ್ರದ್ದು ಕಂಪ್ಲೀಟ್ ಸಪೋರ್ಟ್ ಇದೆ. ಸೊ ಇಬ್ಬರು ಮಕ್ಕಳು ಸಪೋರ್ಟ್ ಮಾಡ್ತಾರೆ, ವೈಫ್ ಸಪೋರ್ಟ್ ಮಾಡಿದೆ, ಇಟ್ಸ್ ಇನಫ್, ಅದು ಸಾಕು ನನಗೆ. ಸೊ ಅದರಿಂದ ಐ ಆಮ್ ಏಬಲ್ ಟು ಡೂ ಮೋರ್. ಓಕೆ ಸರ್, ಎಲ್ಲಿ ಮೊದಲ ಸ್ಥಾಪನೆ ಆಯಿತು? ಎಷ್ಟು ಈಗ ಪಿಂಕ್ ರೂಮ್ಗಳನ್ನು ಸ್ಥಾಪನೆ ಮಾಡಿದ್ದೀರಿ ಅಂತ? ಮೊದಲನೇದು ಬಂದು ಮದ್ನಳ್ಳಿ ಕ್ರಾಸ್ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಮಾಡಿದೆ. ಅದಾದಮೇಲೆ ಇವಾಗ 5 ಆಗಿದೆ. ಕೋಲಾರಲ್ಲಿ 4 ಆಗಿದೆ. ಒಂದು ಗೌರಿಬಿದನೂರಲ್ಲಿ ಒಂದಾಗಿದೆ. ಒಂದು ಪಿಂಕ್ ರೂಮ್ಗೆ ಎಷ್ಟು ವೆಚ್ಚ ತಗಲುತ್ತೆ ಸರ್? ಅಂದರೆ ಕಾಸ್ಟ್ ಎಷ್ಟಾಗುತ್ತೆ ಅಂತ? ನಂದು ಪರ್ಸ್ನಲ್ ಆಗಿ ನಾನು ಮಾಡಿದ್ದು ಅಬೌಟ್ 4.5 to 5 lakhs ಆಯಿತು. ಒಂದು ಫಸ್ಟ್ ಪಿಂಕ್ ರೂಮ್ ನಾನು ಮಾಡುವಾಗ 4.5 to 5 lakhs. ಸೊ ದಟ್ ವಾಸ್ ಟ್ರಯಲ್ ನಾನು ಮಾಡುವಾಗ ಫಸ್ಟ್ದು. ಅದಾದಮೇಲೆ ಆವ್ರೇಜ್ ಕಾಸ್ಟ್ ಇಸ್ ಅಬೌಟ್ 6 lakhs, 6 ಲಕ್ಷ ಬರುತ್ತೆ. ರಿನೋವೇಷನ್ ಅಂದರೆ ಡಿಪೆಂಡ್ಸ್, ಅಲ್ಲಿರೋ ಬೇಸಿಕ್ ಫೆಸಿಲಿಟಿ ಹೆಂಗಿದೆ ಅದನ್ನು ರಿನೋವೇಟ್ ಮಾಡಬೇಕಂದ್ರೆ ಇಟ್ ಡಿಪೆಂಡ್ಸ್ 2.5 3 lakhs 3.5 lakhs. ಸೊ ಬೇಸ್ಡ್ ಆನ್ ದಿ ಎಕ್ಸಿಸ್ಟಿಂಗ್ ಕಂಡೀಷನ್
ಹೌದು. ಓಕೆ ಸರ್, ಈಗ ಒಂದು ಏನು ಅಂತಂದ್ರೆ ನಾವು ಒಂದು ಪಿಂಕ್ ರಿಮ್ಮನ್ನ ಮಾಡಬೇಕು ಅಂತಂದ್ರೆ ಸೊ ಏನಾದರೂ ಒಂದು ಸೋರ್ಸ್ ಇರುತ್ತೆ ಅಥವಾ ನಮ್ಗೆ ಯಾರಾದರೂ ಒಂದು ಹೆಲ್ಪ್ ಮಾಡಿದ್ರೆ ಮಾಡ್ಬೋದು. ಬಟ್ ನೀವು ಯಾರ ಹತ್ರನೂ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಹೆಲ್ಪೂ ಕೇಳಿಲ್ಲ. ನಿಮ್ಮ ಕೈಯಾರೆ ನೀವು ಅದಕ್ಕೆ ಅಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ನು ಇಲ್ಲ, ಅದು ಮತ್ತೆ ಬರುತ್ತೆ ನನಗೆ ಹಿಂತಿರುಗುತ್ತೆ ಅನ್ನೋ ಥರನೂ ಇಲ್ಲ. ನಿಮ್ಮ ಕೈಯಾರೆ ನೀವು ಹಾಕಿ ಮಾಡ್ತಾ ಇರುತ್ತದೆ ಹೆಂಗೆ? ನಾನು ಸದ್ಯಕ್ಕೆ ಒಂದು ಗೇಮಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ, ಡೈರೆಕ್ಟರ್ ಫೆಸಿಲಿಟೀಸ್ ಆಗಿದ್ದೀನಿ. ಓಕೆ ಸರ್. ಸೊ ನಂದು ಟೋಟಲ್ 30 years ಎಕ್ಸ್ಪೀರಿಯನ್ಸ್ ಇದೆ IT ಕಾರ್ಪೊರೇಟ್ ಫೀಲ್ಡಲ್ಲಿ. ಓಕೆ ಸರ್. ಸೊ ದ್ಯಾಟ್ ಇಸ್ ಅದೇ ಸೋರ್ಸ್ ಆಗಿತ್ತು, ಅಂದರೆ ನಾನು ಸ್ಟಾರ್ಟ್ ಮಾಡುವಾಗ ಅದೇ ಸೋರ್ಸ್ ಆಗಿತ್ತು. ಇದನ್ನು ನಾನು ಆಲ್ಮೋಸ್ಟ್ 2016ಇಂದ ಮಾಡ್ತಾ ಇದ್ದೀನಿ, ಅಂದರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಬಂದು 2016ಇಂದ ಮಾಡ್ತಾ ಇದ್ದೀನಿ. ಸೊ ವಿದಿನ್ ಮೈ ಲಿಮಿಟ್ಸ್ ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟೇ ಮಾಡಿದ್ದೀನಿ. ಸೊ 2022ಅಲ್ಲಿ ನಮ್ಮ ತಾಯಿ ಬರ್ತ್ಡೇ ದಿವಸ ನಾನು ಇದನ್ನು ಥಿಂಕ್ ಮಾಡಿದೆ. ಸೊ ಒಬ್ಬರಿಂದ ಇಷ್ಟು ಮಾಡೋಕ್ಕಾದರೆ ಇಪ್ಪ ನಾವು ಆ್ಯಸ್ ಅನ್ ಆರ್ಗನೈಸೇಷನ್ ನಾನು ಇನ್ನೂ ಮಾಡ್ಬೋದು ಅಂತ ನಾನು ನೀಡುವ ಹೃದಯ ಫೌಂಡೇಶನ್ ಹಾರ್ಟ್ ಆಫ್ ಗಿವಿಂಗ್ ಅನ್ನೋದು ಫೌಂಡೇಶನ್ನ ಸ್ಟಾರ್ಟ್ ಮಾಡಿದೆ 2022 ಜೂನ್ 28ಗೆ. ಓಕೆ ಸರ್. ಸೊ ಅದಕ್ಕೆ ಅದು ಪರ್ಪಸ್ ಏನಿತ್ತಂದರೆ ಇನ್ನು ಲಾರ್ಜರ್ ಕಮ್ಯುನಿಟಿ ರೀಚ್ ಆಗ್ಬೋದು ಇಫ್ ಸಂಬಡಿ ಜಾಯಿನ್ಸ್ ಹ್ಯಾಂಡ್ಸ್. ಅಂದರೆ ಕಾರ್ಪೊರೇಟಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ರೆ, ನಾನು ಕಾರ್ಪೊರೇಟಲ್ಲಿ ಇರೋದ್ರಿಂದ ಸೊ ಆ ಥರ ಏನಾದರೂ ಸಪೋರ್ಟ್ ಆದರೆ ಇನ್ನೂ ಜಾಸ್ತಿ ಮಾಡ್ಬೋದು ಅನ್ನೋದು ಥಾಟ್ ಬಂತು. ಸೊ 16 to 22 ಪರ್ಸ್ನಲ್ ಆಗಿತ್ತು. ಸೊ 22 ಫಸ್ಟ್ ಪಿಂಕ್ ರೂಮ್ ಪರ್ಸ್ನಲ್ ಅಮೌಂಟಿಂದ ಹಾಕಿದ ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಬೇಕಾಗತ್ತೆ ಅಂತ. ಸೊ ಅದಾದಮೇಲೆ ನಾನು ಎಕ್ಸಿಸ್ಟಿಂಗ್ ಕಂಪನಿ, ಸೊ ಆ ಫೌಂಡರ್ ವಾಸ್ ವೆರಿ ಕೈಂಡ್ ಇನಫ್. ಅವರು ಮುಂದೆ ಬಂದರು, ಅಂದರೆ ನಾನು ಸಪೋರ್ಟ್ ಮಾಡ್ತೀನಿ ಆದರೆ ಸೊ ಅವ್ರು ಸಪೋರ್ಟ್ ಮಾಡಿದ್ರು. ಲಾಸ್ಟ್ 3 years ಅವ್ರ ಸಪೋರ್ಟಿಂದ ಸುಮಾರು ಸ್ಕೂಲ್ ಮಾಡಿದ್ದೀವಿ. ಸೊ ದಟ್ ಇಸ್ ಓನ್ಲಿ ಕಂಪ್ನಿ CSR ಇಂದ ಬರ್ತಾ ಇರೋದು, ಆ ಒಂದೇ ಒಂದು ಕಂಪ್ನಿಯಿಂದ ಬರ್ತಾ ಇದೆ. ಮಿಕ್ಕಿದೆಲ್ಲ ನಮ್ಮದು ವಿದಿನ್ ದ ಸರ್ಕಲ್, ಫ್ರೆಂಡ್ ಸರ್ಕಲ್. ಓಕೆ. ಚಿನ್ನದ ನಾಡು ಕೋಲಾರದಲ್ಲೇ ಮೊದಲು ನೀವು ಈ ಪಿಂಕ್ ರೂಮನ್ನು ಸ್ಥಾಪನೆ ಮಾಡ್ತೀರಿ. ಅಲ್ಲಿನ ಜನಕ್ಕೂ ಇದ್ರ ಬಗ್ಗೆ ಅರಿವಿರೋದಿಲ್ಲ, ಅಥವಾ ಇದೇನಪ್ಪ ಹಿಂಗೆ ಏನೋ ಪಿಂಕ್ ರೂಮ್ ಅಂತ ಮಾಡ್ತಿದಾರಲ್ಲ ಅಂತ ಒಂದು ಗುಸುಗುಸು ಕೂಡ ಇರುತ್ತೆ. ಸೊ ಅವಾಗ ನೀವು ಅವರಿಗೆ ಯಾವ ರೀತಿ ಅಂದರೆ ಇದ್ರ ಬಗ್ಗೆ ಅರಿವು ಮೂಡಿಸಿದ್ರಿ ನೀವು ಅಂತ? ಫಸ್ಟ್ ಪಿಂಕ್ ರೂಮ್ ಮಾಡಿದಾಗ ನ್ಯೂಸ್ ಪೇಪರಲ್ಲಿ ಬಂತು, ಬ್ಯಾಂಗ್ಳೂರ್ ಮಿರರಲ್ಲಿ ಬಂತು, ಕೋಲಾರ್ ಗೆಟ್ಸ್ ಇಟ್ಸ್ ಫಸ್ಟ್ ಪಿಂಕ್ ರೂಮ್ ಅಂತ ಬಂತು. ಆಮೇಲೆ ಲೋಕಲ್ ಕೋಲಾರಲ್ಲಿ ಸುಮಾರು ನ್ಯೂಸ್ ಪೇಪರಲ್ಲಿ ಬಂತು. ನನಗೆ ಸುಮಾರು ಜನ ಕಾಲ್ ಮಾಡಿದ್ರು. ಅದೇ ಅಂದರೆ ಐ ರಿಮೆಂಬರ್ ಒಬ್ಬರು ಹೇಳ್ತಾ ಇದ್ರು, ಈ ಥರ ನನ್ನ ತಂಗಿ ಓದುವಾಗ ಈ ಥರ ಫೆಸಿಲಿಟೀಸ್ ಇರಲಿಲ್ಲ, ಇದು ಯಾರು ಮಾಡ್ತಾ ಇರೋದು, ಈ ಕಾನ್ಸೆಪ್ಟ್ ಹೆಂಗೆ ಬಂತು ಅವ್ರಿಗೆ ತಲೆಗೆ ಹೆಂಗೆ ಬಂತು. ಸೊ ಇಟ್ಸ್ ವೆರಿ ಗುಡ್ ಆ ಕಾನ್ಸೆಪ್ಟ್. ನಮ್ಮ ಕಾಲದಲ್ಲಿ ಇರಲಿಲ್ಲ, ನಮ್ಮ ಅಕ್ಕ ತಂಗಿ ಓದುವಾಗ ಈ ಥರ ಇರಲಿಲ್ಲ ಅಂತ ಹೇಳಿದ್ರು. ಅಂದರೆ ಆ ಕಷ್ಟ ಅವ್ರು ಅನುಭವಿಸಿದ್ದು, ಇವಾಗ ದೇರ್ ಇಸ್ ಸಮಥಿಂಗ್ ಒಂದು ಚೇಂಜ್ ಆಗಿದೆ ಅಂತ ಖುಷಿಪಟ್ಟರು. ಅಫ್ಕೋರ್ಸ್ ಅದರಲ್ಲೆಲ್ಲ ಡೀಟೇಲ್ಸ್ ಇತ್ತು, ಏನಕ್ಕೆ ಅಂತ, ವಾಟ್ ಇಸ್ ದ ಪಿಂಕ್ ರೂಮ್ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇತ್ತು. ಸೊ ಇಟ್ ವಾಸ್ ಅಂಡರ್ಸ್ಟುಡ್, ಎಲ್ಲರಿಗೂ ಅರ್ಥ ಆಯಿತು ಪಿಂಕ್ ರೂಮ್ ಅಂದರೆ ಏನಂತ. ಸರ್, ಈಗ ನೀವು ಹೆಂಗೆ ಅಂತಂದ್ರೆ ಸಮಾಜ ಸುಧಾರಕರು, ಸಮಾಜ ಸೇವಕರಲ್ಲಿ ನೀವು ಕೂಡ ಒಬ್ಬರಾಗಿ ಗುರುತಿಸ್ಕೊಂಡಿದ್ದೀರಾ. ಯಾಕಂತಂದ್ರೆ 0 ಎಕ್ಸ್ಪೆಕ್ಟೇಷನ್, ಬಟ್ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಯೂಸ್ ಆಗಲಿ ಅನ್ನುವಂಥ ಉದ್ದೇಶದಿಂದನೇ ಇಂತಹ ಉತ್ತಮ ಒಂದು ಕೆಲಸವನ್ನ ಅಥವಾ ಯೋಜನೆಯನ್ನ ಎಲ್ಲರ ಮುಂದೆನೂ ಕೂಡ ತಂದಿದ್ದೀರಾ. ಮುಂದೆ ಇನ್ನು ಎಷ್ಟು ಈ ತರ ಪಿಂಕ್ ರೂಮ್ಗಳನ್ನ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ ಅಂತ? ಅಂದ್ರೆ ಏನಾದರೂ ಈ ಸ್ಕೂಲ್ಗಳಿಂದ ನಮಗೂ ಕೂಡ ಪಿಂಕ್ ರೂಮ್ ಬೇಕು ಅಂತ ಏನಾದರೂ ನಿಮಗೆ ಒಂದು ಸರ್ಟಿಫಿಕೇಟು ಅಥವಾ ಏನಾದರೂ ಒಂದು ನೋಟಿಸ್ ಕಳಿಸ್ತಾರ ಹೇಗೆ ಅಂತ? ಫಸ್ಟ್ ಬಂದು ರಿಕ್ವೆಸ್ಟ್ ಬರುತ್ತೆ, ಸ್ಕೂಲಿಂದ ರಿಕ್ವೆಸ್ಟ್ ಬರುತ್ತೆ. ಸೊ ನಾನು ಸ್ಟಡಿ ಮಾಡ್ತೀನಿ, ಅಂದರೆ ಫೆಸಿಲಿಟಿ, ಎಕ್ಸಿಸ್ಟಿಂಗ್ ಫೆಸಿಲಿಟಿ. ಕೆಲವೊಂದು ಸ್ಕೂಲಲ್ಲಿ ಬೇಸಿಕ್ ಸ್ಯಾನಿಟೇಷನ್ ಇರಲ್ಲ, ಟಾಯ್ಲೆಟ್ಸು ಇರಲ್ಲ, ಸೊ ವೆರಿ ರಿಮೋಟ್ ಪ್ಲೇಸಲ್ಲಿ. ಸೊ ಅಂಥ ಒಂದು ಸ್ಕೂಲ್ ನಾನು ನೋಡಿದೆ. ಸೊ ಆ ಥರ ಸ್ಟಡಿ ಮಾಡಿ ಅವ್ರ ಹತ್ರ ಬೇಸಿಕ್ಸು ಇಲ್ಲ ಅಂದರೆ ಪ್ಲಸ್ ಎಷ್ಟು ಮಕ್ಕಳಿದ್ದಾರೆ, ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ, ಇಸ್ ಇಟ್ ವರ್ತ್ ಇನ್ವೆಸ್ಟಿಂಗ್ ಸೋ ಮಚ್ ಮನಿ, ಅಂದರೆ ದೊಡ್ಡದಾಗಿ ಮಾಡಬೇಕಾ ಇಲ್ಲ ಚಿಕ್ಕದಾಗಿ ಮಾಡೋದಾ ಅಂತ, ಬೇಸಿಕ್ ಫೆಸಿಲಿಟಿ ಇದ್ದರೆ ಸಾಕಂತ. ಸೊ ಆ ಸ್ಕೂಲಿಂದ ನಮಗೆ ರಿಕ್ವೆಸ್ಟ್ ಬಂದ ಮೇಲೆ ಈ ಸ್ಟಡಿ ಆಗುತ್ತೆ, ಎಷ್ಟು ಹೆಣ್ಮಕ್ಳಿದ್ದಾರೆ ಅಂತ. ಅದಾದಮೇಲೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಈ ಥರ BO ಇಂದ ಅಪ್ರೂವಲ್ ತೊಗೊಂಡ್ಬನ್ನಿ, ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ನೀವು ಅಪ್ರೂವಲ್ ತೊಗೊಳ್ಳಿ ಅಂತ. ಬಿಕಾಸ್ ಗೌರ್ಮೆಂಟ್ ಪ್ರಾಪರ್ಟಿ ಅಲ್ವಾ, ನಾವು ಅದನ್ನು ರಿನೋವೇಟ್ ಮಾಡ್ತಾ ಇರೋದನ್ನು ಇಲ್ಲ ಕಟ್ತಾ ಇರೋದನ್ನು ಗೌರ್ಮೆಂಟ್ ಪ್ರಾಪರ್ಟಿ. ಸೊ ಅದನ್ನು ರಿಕ್ವೈರ್ಡ್ ಪರ್ಮಿಷನ್ ಅವ್ರು ತೊಗೊಂಡು ಬರ್ತಾರೆ. ಸೊ ಅದಾದಮೇಲೆ ವಿ ಇಂಪ್ಲಿಮೆಂಟ್ ಇಟ್. ಸೊ ವಿದಿನ್ ಅಬೌಟ್ 1 month 1.5 months ಅಲ್ಲಿ. ಅಂದ್ರೆ ಸರ್, ಒಂದು ಶಾಲೆಗೆ ಒಂದು ತಿಂಗಳಿಗೆ ಎಷ್ಟು ಪ್ಯಾಡ್ಸ್ಗಳು ಯೂಸ್ ಆಗುತ್ತೆ, ಅಂದ್ರೆ ಎಷ್ಟು ನೀವು ಕೊಡ್ತಿದ್ದೀರಾ ಅಂತ? ಆಸ್ ಪರ್ ಇದು ಗೌರ್ಮೆಂಟ್ ಕೊಡಬೇಕು. ಬಟ್ ನಾನು ಯಾವ ಸ್ಕೂಲಲ್ಲಿ ಪಿಂಕ್ ರೂಮ್ ಮಾಡಿದ್ದೀನೋ ಆ ಸ್ಕೂಲ್ಗೆಲ್ಲ ನಾನೇ ಕೊಡ್ತೀನಿ. ಬಿಕಾಸ್ ಅದು ಪಿಂಕ್ ರೂಮ್ ಮಾಡೋದು ದೊಡ್ಡದಲ್ಲ, ಅದನ್ನು ಯೂಟಿಲೈಸ್ ಮಾಡಬೇಕಲ್ಲ. ಇವಾಗ ಪ್ಯಾಡ್ಸ್ ಇಲ್ಲ, ಮಕ್ಕಳಲ್ಲಿ ಹೋಗ್ತಾರೆ, ಪ್ಯಾಡ್ಸ್ ಇಲ್ಲ ಅಂದರೆ ವಾಟ್ ಇಸ್ ದ ಪಾಯಿಂಟ್? ಸೊ
ಸೊ ಅದನ್ನು ಫೇಲ್ ಆಗಬಾರ್ದು. ಸೊ ಪಿಂಕ್ ರೂಮ್ ಫೇಲ್ ಆಗಬಾರ್ದು. ಸೊ ಅಷ್ಟೆಲ್ಲ ಕಷ್ಟಪಟ್ಟು ನಾವು ನಿಜ. ಅದನ್ನು ಪ್ರಮೋಟ್ ಮಾಡುವಾಗ ಈ ಬೇಸಿಕ್ ಪ್ಯಾಡ್ ಇಲ್ಲ ಅಂದರೆ ದರ್ ಇಸ್ ನೋ ಪಾಯಿಂಟ್. ಸೊ ಗೌರ್ಮೆಂಟಿಂದ ಬರುತ್ತೆ, ಅದು ಯಾವಾಗ ಬರುತ್ತೋ ಖಾಲಿ ಯಾವಾಗ ಆಗುತ್ತೆ ನಮ್ಗೆ ಗೊತ್ತಲ್ಲ. ಬಟ್ ಐ ಮೇಕ್ ಶ್ಯೂರ್, ನಾನೇ ಕೇಳ್ತೀನಿ ಪ್ರಿನ್ಸಿಪಲ್ಗೆ ಇದೆಯಾ ಕಳಿಸ್ಲಾ ಅಂತ. ಒಂದು ಅಬೌಟ್ ಒಂದು ಲಾಟ್ ಕಳಿಸ್ತೀನಿ, ಅಂದರೆ ಒಂದು 6 months 1 year ಬರೋ ಥರ. ವಾ, ಹಾಂ, ಒಂದು 5 ಸ್ಕೂಲ್ಗೂ ಲಾಸ್ಟ್ ಇಯರು ಕಳಿಸಿದ್ದೀನಿ. ಇವತ್ತು ಲಾಸ್ಟ್ ವೀಕು ನಾನು ಕೇಳಿದೆ ಒಂದು ಸರ್ ಹತ್ರ, ಹೆಡ್ ಮಾಸ್ಟರ್ ಹತ್ರ, ಇಲ್ಲ ಅಂದರೆ ಹೇಳಿ ಕಳಿಸ್ತೀನಿ, ಬಟ್ ಸ್ಟಾಪ್ ಮಾಡಬೇಡಿ ಅಂತ. ಓಕೆ ಸರ್. ಸೊ ಎಸ್, ನಮ್ಗೆ ತುಂಬ ಪ್ರೌಡ್ ಫೀಲ್ ಇದೆ ಸರ್. ಅಂಡ್ ಇನ್ನೊಂದೇನಂದ್ರೆ ನೀವು ಮಾಡ್ತಾ ಇರುವಂಥ ಈ ಸಮಾಜಮುಖಿ ಕೆಲಸ ಬರೋಬ್ಬರಿ 16 ವರ್ಷಗಳಿಂದಲೂ ಕೂಡ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ವಿ. ಆ್ಯಂಡ್ ಇದಕ್ಕೆ ಯಾವ ರೀತಿ ಅಂದರೆ ಆ ಸ್ಥಳೀಯ ನಾಯಕರು ಅಥವಾ ಫಿಲ್ಮಿ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸರ್ಕಾರದ ನಾಯಕರು ಯಾರೊಬ್ಬರಾದರೂ ಗಮನಿಸಿದಾರಾ? ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಪ್ರಶಂಸೆ ವ್ಯಕ್ತಪಡಿಸಿದ್ದಾರಾ? ನಾನು ಕೇಳಿದ್ದೀನಿ, ನೋಡಿದ್ದೀನಿ, ಬಟ್ ನಿಮ್ಮ ಬಾಯಾರೆ ಕೇಳಬೇಕು ಅನ್ನೋಂಥ ಆಸೆ. ನಂದು ನಥಿಂಗ್ ಟು ಡೂ ವಿತ್ ಪಾಲಿಟಿಕ್ಸ್. ಸೊ ನಾನು ಯಾರು ಪೊಲಿಟಿಷಿಯನ್ಸ್ನ ಇನ್ವೈಟ್ ಮಾಡಲ್ಲ ಆ್ಯಸ್ ಸಚ್. ಬಟ್ IAS ಆ್ಯಂಡ್ IPS ಆಫೀಸರ್ನ ರಿಕ್ವೆಸ್ಟ್ ಮಾಡ್ತೀನಿ, ಎಸ್ ಸರ್. ಇಂಥ ಓಪನಿಂಗ್ ಇರುವಾಗ ನೀವು ಬನ್ನಿ. ಸೊ ದ್ಯಾಟ್ ನೀವು ಬಂದು ಮಾತಾಡಿದಾಗ ಒಂದು ಇಟ್ ವಿಲ್ ಗಿವ್ ಅನ್ ಇಂಪ್ಯಾಕ್ಟ್ ಟು ದ ಸ್ಟೂಡೆಂಟ್ಸ್, ಪ್ಲಸ್ ಅವ್ರು ಮೋಟಿವೇಟ್ ಆಗುತ್ತೆ. ಬಿಕಾಸ್ ನಾನು IAS IPS ಸಿವಿಲ್ ಸರ್ವಿಸ್ ಮಾಡೋಕ್ಕೂ ಪ್ರಮೋಟ್ ಮಾಡ್ತೀನಿ ಮಕ್ಕಳಿಗೆ. ಸೊ ಆ ಒಂದು ಇದರಲ್ಲಿ ಸೊ ಇವರು ಅಫಿಷಿಯಲ್ಸ್ ಬಂದಾಗ ಇಟ್ ಮೇಕ್ಸ್ ಇಂಪ್ಯಾಕ್ಟ್, ಮೋಟಿವೇಶನ್ ಆಗುತ್ತೆ. ಸೊ ಅದಲ್ಲದೆ ನಂದು ಇದು ಕಾನ್ಸೆಪ್ಟ್ ನೋಡಿ ಡಾಕ್ಟರ್ ಕಮಲಾಸನ್ ಅವರು ಆ್ಯಕ್ಚುಲಿ ಇನ್ವೈಟ್ ಮಾಡಿದ್ರು ನನಗೆ, ಚೆನ್ನೈಗೆ ಇನ್ವೈಟ್ ಮಾಡಿ ಕಂಗ್ರ್ಯಾಚುಲೇಟೆಡ್ ಮೀ. ಸೊ ಇದನ್ನು ಚೆನ್ನೈಲೂ ಮಾಡಬೇಕು ಅಂತ ನನಗೆ ಹೇಳಿದ್ರು. ಮದುರೈ ಮಾಡ್ತೀರಾ ಚೆನ್ನೈ ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ಎನಿವೇರ್, ಬಟ್ ಅಗೇನ್ ತಮಿಳ್ನಾಡಲ್ಲಿ ಮಾಡಬೇಕು ಅಂತ. ಸೊ ಐ ಸೆಟ್ ಚೆನ್ನೈ ಮಾಡ್ಬೋದು ಅಂತ ಹೇಳಿದ್ದೆ. ಬಟ್ ಆರಕಲ್ ಅಂತ ಒಂದು ಕಂಪನಿ, ಅಲ್ಲಿ ಆರಕಲ್ ಅಲ್ಲಿ ಒಂದು ಮೈ ಎಕ್ಸ್ ಕೊಲೀಗ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಈ ನ್ಯೂಸ್ ಬಂದು ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಬಂದ ಮೇಲೆ ಕಮಲಾಸನ್ ಅವ್ರು ನೋಡಿ ಅವ್ರಿಗೆ ಗೊತ್ತಾಯಿತು. ಸೊ ಆರಕಲ್ಲು ಈ ನ್ಯೂಸ್ ನೋಡಿ ನನ್ನ ಫ್ರೆಂಡ್ ಒಬ್ಬ ಕೊಲೀಗ್ ಈ ಆ್ಯಕ್ಚುಲಿ ಪ್ರಪೋಸ್ ದಿಸ್ ಟು ಆರಕಲ್, ಆ್ಯಂಡ್ ಆರಕಲ್ ಸ್ಟಾರ್ಟೆಡ್ ದ ಫಸ್ಟ್ ಪಿಂಕ್ ರೂಮ್ ಇನ್ ಚೆನ್ನೈ. ಐ ವಾಸ್ ಹ್ಯಾಪಿ ಅಬೌಟ್ ಇಟ್. ನಮ್ಮಿಂದ ಒಂದು ಅಟ್ಲೀಸ್ಟ್ ಅಲ್ಲಿ ಸ್ಟಾರ್ಟ್ ಆಯ್ತಲ್ಲ, ನನ್ನ ಕೈಯಲ್ಲಿ ಆಗಿಲ್ಲ, ಬಟ್ ಅಗೇನ್ ಅಲ್ಲಿ ಮಾಡಿದ್ದಾರೆ ಅಂತ ನಿಮ್ಮ ಹೆಸರಲ್ಲಿ ಅಲ್ಲೊಂದು ಸ್ಟಾರ್ಟ್ ಆಯ್ತು ಕಾನ್ಸೆಪ್ಟ್ ಮಾತ್ರ. ಸೊ ಅವ್ರು ಮೆನ್ಷನ್ ಮಾಡಿದ್ದಾರೆ, ನಮ್ಮ ಫ್ರೆಂಡ್ ಆಂಥನಿ ಸಜಿತ್ ಈ ಥರ ನೋಡಿದೆ ಪೇಪರಲ್ಲಿ, ಅವ್ರು ಆ ಥರ ಮಾಡಿದ್ರು, ನಾನು ಇಲ್ಲಿ ಪ್ರಪೋಸ್ ಮಾಡಿದೆ. ಸೊ ಅಂಡರ್ CSR ಇಲ್ಲೂ ಮಾಡಿದ್ದಾರೆ. ಸೊ ಈ ವರ್ಷದಲ್ಲಿ 10 ಮಾಡಬೇಕು ಅಂತ ಇದೆ ಅಂತ ನ್ಯೂಸಲ್ಲಿ ನೋಡಿದೆ ನಾನು. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಸೊ ಸ್ಪ್ರೆಡ್ ಆಗ್ತಾಯಿದೆ, ನ್ಯೂಸ್ ಸ್ಪ್ರೆಡ್ ಆಗ್ತಾಯಿದೆ ಅಂತ. ಓಕೆ ಸರ್, ಇನ್ನೊಂದು ಕಡೆ ಮತ್ತೆ ಮುಂಗಾರು ಮಳೆ ನಟಿ ಏನು ಪೂಜಾ ಗಾಂಧಿ ಅವರು ಕೂಡ ನಿಮಗೆ ಒಂಥರ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈ ಒನ್ ಆಫ್ ದ ಫಂಕ್ಷನ್, ನಾನು ಒಂದು ಶಿಕ್ಷನ್ ಅಂತ ನಮ್ಮ ಟೀಮ್ ಇದ್ದಾರೆ. ಸೊ ಅವರು ನಮ್ಮ ಫ್ರೆಂಡ್ಸೇ, ಅವರು ಕಂಪ್ಯೂಟರ್ಸ್ ಟೀಚ್ ಮಾಡ್ತಾರೆ. ಅವ್ರದ್ದು ಇವೆಂಟ್ ಒಂದಾದಾಗ ನಾನು ಐ ವಾಸ್ ಅ ಗೆಸ್ಟ್. ಸೊ ಅಲ್ಲಿ ಹೋಗಿದ್ದೆ. ಸೊ ಅಲ್ಲಿ ಐ ಹ್ಯಾಪನ್ ಟು ಮೀಟ್ ದಿಸ್ ಆ್ಯಕ್ಟ್ರೆಸ್ ಮೇಡಮ್ ಇವರು ಗಾಂಧಿ. ಸೊ ಜನರಲಿ ಅವ್ರ ಹತ್ರ ಮಾತಾಡುವಾಗ ಸೊ ಶಿ ವಾಸ್ ಅಪ್ರಿಷಿಯೇಟಿಂಗ್ ಇಟ್, ಒಳ್ಳೆ ಕಾನ್ಸೆಪ್ಟು ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಸರಿ, ನಿಮಗೆ ಪಿಂಕ್ ಪ್ಯಾಂಥರ್ ಅನ್ನುವಂಥ ಒಂದು ಬಿರುದು ಕೂಡ ಇದೆ. ಸೊ ಇದು ಯಾರ ಕೊಡುಗೆ? ಅಂದರೆ ನೀವೀಗ ಪಿಂಕ್ ರೂಮ್ ಸ್ಥಾಪನೆ ಮಾಡಿದ ನಂತರ ಇದು ವಿಶೇಷವಾಗಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅಥವಾ ನೀವು ಉತ್ತಮ ಕೊಡುಗೆ ನೀಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಈ ಪಿಂಕ್ ಪ್ಯಾಂಥರ್ ಅನ್ನುವಂಥ ಒಂದು ಕೊಡುಗೆಯನ್ನು ಅಥವಾ ಬಿರುದನ್ನು ಕೊಟ್ಟಿದ್ದಾರೆ. ಇದೆಷ್ಟು ಖುಷಿ ಕೊಡುತ್ತೆ ನಿಮಗೆ ಅಂತ? ಇದನ್ನು ಕೊಟ್ಟಿದ್ದು ಮೇಡಮ್ ಟ್ರೀಸಾ ಮೈಕೆಲ್ ಅಂತ, ಹರ್ ಎಕ್ಸಲೆನ್ಸಿ ಟ್ರೀಸಾ ಮೈಕೆಲ್ ಹ್ಯೂಮನ್ ರೈಟ್ಸಲ್ಲಿದ್ದಾರೆ ಇವನ. ಸೊ ಅವ್ರು ಬಾಂಬೆಲಿದ್ದಾರೆ. ಸೊ ಅವ್ರಿಗೆ ಈ ನ್ಯೂಸ್ ಹೋದಾಗ ನನಗೆ ಒಂದು ಆನ್ಲೈನ್ ಇಂಟರ್ವ್ಯೂ ಆಯಿತು ಅವ್ರ ಜೊತೆ. ಸೊ ಅವ್ರು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೇಳಿದ್ರು. ಸೊ ಫೈನಲಿ ಅವರೇ ಹೇಳಿದ್ರು ಈ ಥರ, ನನ್ನ ಹಿಂದೆ ಒಂದು ಪ್ಯಾಂಥರ್ದು ಫೋಟೋ ಇತ್ತು. ಸೊ ಇಟ್ ವಾಸ್ ಬ್ಲ್ಯಾಕ್ ಕಲರ್. ಶಿ ಸೆಡ್ ಐ ಥಿಂಕ್ ಇಟ್ ಶುಡ್ ಬಿ ನೇಮ್ಡ್ ಆಸ್ ಪಿಂಕ್ ಪ್ಯಾಂಥರ್. ಸೊ ಆ ಥರ ಅದು ಪಿಂಕ್ ಪ್ಯಾಂಥರ್ ಅಂತ ಬಂತು. ಹಂಗೆ ಇಟ್ ಜಸ್ಟ್ ಸ್ಪ್ರೆಡ್, ಕಂಟಿನ್ಯೂ ಆಗ್ತಾ ಇದೆ. ಹೌದು ಸರ್, ಈಗ ನೀವು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆಯೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಮಾತಾಡಿದ್ದಾರೆ. ಸೊ ಅದ್ರ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ಅದರ ಬೈಟು ಕೂಡ ಕೇಳ್ತಾ ಹೋಗೋಣ. ನನ್ನ ಹೆಸರು ವೈಶಾಲಿ, ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮದನಹಳ್ಳಿ ಕ್ರಾಸ್. ನಾನು ಇವಾಗ ಪಿಂಕ್ ರೂಮ್ ಬಗ್ಗೆ ತಿಳಿಸ್ತೀನಿ. ನಮಗೆ ಪಿಂಕ್ ರೂಮ್ ಕಟ್ಸ್ಕೊಟ್ಟಿತ್ತು ನೀಡುವ ಹೃದಯ ಫೌಂಡೇಶನಿಂದ 2022ರಲ್ಲಿ ಕಟ್ಸ್ಕೊಟ್ರು. ಈ ಪಿಂಕ್ ರೂಮಿಂದ ನಮ್ಗೆ ತುಂಬ ಯೂಸ್ಫುಲ್ ಆಗ್ತಿದೆ. ಫಸ್ಟು ಪೀರಿಯಡ್ಸ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳಿಗೆ 5 ದಿನ ಗರ್ಲ್ಸ್ ಬರ್ತಾನೆ ಇರಲಿಲ್ಲ. ಈ ಪಿಂಕ್ ರೂಮ್ ಬಂದಾಗಿನಿಂದ ತಿಂಗಳು ಫುಲ್ಲು ಎಲ್ಲರೂ ಪ್ರೆಸೆಂಟ್ ಇರ್ತಾರೆ.
ಇಲ್ಲಿ ಹುಷಾರಿಲ್ಲ ಅಂದರೆ ಇಲ್ಲಿ ಬಂದು ರೆಸ್ಟ್ ಮಾಡ್ಬೋದು. ಇಲ್ಲಿ ಬರ್ನಿಂಗ್ ಮಿಷಿನ್ ಇದೆ, ವರ್ಷಕ್ಕೆ ಒಂದ್ಸಲ ಪ್ಯಾಡ್ಸ್ ಕೊಡ್ತಾರೆ, ವಾಶ್ರೂಮ್ಸ್ ಇದೆ, ನಮ್ಗೆ ತುಂಬ ಅನುಕೂಲ ಆಗ್ತದೆ. ನಮಸ್ತೆ, ನನ್ನ ಹೆಸರು ಜ್ಯೋತಿ ಲಕ್ಷ್ಮಿ. ನಾನು KPS ಹೈಸ್ಕೂಲ್ ಕ್ಯಾಲ್ನೂರಲ್ಲಿ ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸೊ 1-2 ಲೈನ್ಸ್ ನಾನು ಪಿಂಕ್ ರೂಮ್ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಈ ಪಿಂಕ್ ರೂಮು ಹೆಣ್ಮಕ್ಳಿಗೆ ತುಂಬ ಅತಿ ಮುಖ್ಯ. ಸೊ ಇಲ್ಲಿ ಈ ಪಿಂಕ್ ರೂಮಲ್ಲಿ ಏನು ವಿಶೇಷತೆ ಅಂತಂದರೆ ಹೈಲಿ ಸೊಫಿಸ್ಟಿಕೇಟೆಡ್ ವೆಸ್ಟರ್ನೈಸ್ ಅಂತಲೇ ಹೇಳ್ಬೋದು. ವಾಶ್ರೂಮ್ಸ್ ಇದೆ, ರೆಸ್ಟ್ ಮಾಡಲಿಕ್ಕೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ, ಹಾಗೆಯೇ ಮಗುಗೆ ಸ್ಯಾನಿಟರಿ ಪ್ಯಾಡ್ಸ್ ಅವೈಲೇಬಲ್ ಇದೆ. ಹಾಗೆಯೇ ಮಗು ಒಂದು ಸಲ ಏನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಆಯಿತು ಅಂತಂದರೆ ಆ ಮಗು ಸ್ನಾನ ಮಾಡಿ ರಿಫ್ರೆಶ್ ಆಗಿ ಹೊರಬರಲಿಕ್ಕೆ ಎಲ್ಲ ಥರದ ಅನುಕೂಲಗಳು ಇದೆ. ಸೊ ಫಸ್ಟ್ ನಾವು ಎಂಟರ್ ಆಗಿದ ತಕ್ಷಣನೇ ಒಂದು ಕಂಪಾರ್ಟ್ಮೆಂಟ್ ಇದೆ. ಆ ಕಂಪಾರ್ಟ್ಮೆಂಟಲ್ಲಿ ಮಗು 2 ಕಾರ್ಟ್ಸ್ ಅವೈಲೇಬಲ್ ಇದೆ. ಅಲ್ಲಿ ಮಗು ರೆಸ್ಟ್ ಮಾಡಲಿಕ್ಕೆ ಮತ್ತು ಒಂದು ಟೇಬಲ್ ಇದೆ, ಚೇರ್ ಇದೆ. ಮಗು ಏನಾದರೂ ಬರೀಬೇಕು ಅಂತಂದ್ರೂ ಅದಕ್ಕೂ ಅವಕಾಶ ಉಂಟು. ಒಳಗಡೆ ಹೋದಾಗ ಇಂಡಿಯನ್ ಟಾಯ್ಲೆಟ್ ಇದೆ ಮತ್ತು ವೆಸ್ಟರ್ನ್ ಟಾಯ್ಲೆಟ್ ಇದೆ, ಅದ್ರ ಜೊತೆ ಶವರ್ ಇದೆ. ಸೊ ಮಗು ಸ್ನಾನ ಮಾಡ್ಕೋಬೋದು, ಸ್ನಾನ ಮಾಡಿಕೊಂಡು ಸ್ಯಾನಿಟರಿ ಪ್ಯಾಡ್ಸನ್ನು ಚೇಂಜ್ ಮಾಡಿಕೊಂಡು ರೆಸ್ಟ್ ಮಾಡಿ ಹೊರಬರ್ಬೋದು, ರಿಫ್ರೆಶ್ ಆಗಿ ಹೊರಬರ್ಬೋದು. ಆಮೇಲೆ ಕಂಪ್ಲೀಟ್ಲಿ ವಾಶ್ರೂಮ್ಸ್ ತೊಗೊಂಡಾಗ ಹೈಲಿ ಲೈಕ್ ಅಡ್ವಾನ್ಸ್ ಅಂತಲೇ ಹೇಳ್ಬೋದು. ವೆಸ್ಟರ್ನ್ ಮತ್ತು ಇಂಡಿಯನ್ 2 ಥರದ್ದು ಇದೆ. ಶವರ್ ಮಾಡಲಿಕ್ಕೆ ಮೇಲೆಯಿಂದ ಶವರ್ ಟ್ಯಾಪ್ ಇದೆ. ಮಗು ಸ್ನಾನ ಮಾಡಿಕೊಂಡು ಎಲ್ಲ ಥರದ್ದು ಬಕೆಟ್ಸು, ಮಗ್ಸು, ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲನೂ ಒಂದೇ ರೂಮಲ್ಲಿ ಅವೈಲೇಬಲ್ ಇರೋದ್ರಿಂದ ಹೆಣ್ಮಕ್ಳಿಗೆ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ಈ ಸ್ಪಾನ್ಸರರ್ಸ್ಗೆ ನಾನು ಎಲ್ಲ ನಮ್ಮ ಹೆಣ್ಮಕ್ಳ ಕಡೆಯಿಂದ ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ಫುಲ್ ಟು ಆಂಟನಿ ಸರ್, ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ನೋಡಿದ್ವಿ ಸರ್, ತುಂಬಾ ಜನ ಹೆಣ್ಣು ಮಕ್ಕಳು ಇದ್ರ ಬಗ್ಗೆ ಬಹಳ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಡ್ ಪಿಂಕ್ ರೂಮ್ಸ್ ಇರೋದ್ರಿಂದ ನಾವು ತುಂಬಾ ಅಂದ್ರೆ ಈ ಋತುಚಕ್ರ ಅಥವಾ ಪೀರಿಯಡ್ಸ್ ಅನ್ನ ಸುಲಭವಾಗಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಇಂಥ ಮಾತುಗಳೆಲ್ಲ ಕೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಡೆಫಿನೆಟ್ಲಿ ವೆರಿ ಹ್ಯಾಪಿ. ಸಿ ಸ್ಟಡೀಸ್ ಶೋ ದ್ಯಾಟ್ 23% ಡ್ರಾಪ್ಔಟ್ಸ್ ಇದ್ದಾರೆ ನಮ್ಮ ಕಂಟ್ರಿಯಲ್ಲಿ ಓನ್ಲಿ ಡ್ಯೂರಿಂಗ್ ದಿಸ್ ಪೀರಿಯಡ್ಸ್. ಓಕೆ, ಅಂದರೆ ಬೇಸಿಕ್ ಫೆಸಿಲಿಟಿ ಇಲ್ಲದೆ ಅವ್ರು ಸ್ಕೂಲ್ಗೆ ಹೋಗಲ್ಲ. ಸೊ ಅವ್ರ ಸ್ಕೂಲ್ 23% ಇಸ್ ಅ ಬಿಗ್ ನಂಬರ್. ಸೊ ಅದನ್ನು ರೆಡ್ಯೂಸ್ ಮಾಡಬೇಕು. ನಮ್ಮ ಕೈಲಿ ಆಗಲ್ಲ, ಅಟ್ಲೀಸ್ಟ್ 0.01 ಆದರೂ ಮಾಡ್ಬೋದಲ್ಲ ನಾವು. ಅದನ್ನು ಆ ಒಂದು ಇದರಲ್ಲಿ ನಾನು ಮಾಡ್ತಾ ಇದ್ದೀನಿ. ನಾನು ಇನ್ಫ್ಯಾಕ್ಟ್ ರಿಕ್ವೆಸ್ಟು ಮಾಡಿದ್ದೀನಿ ಗೌರ್ಮೆಂಟ್ಗೆ, ಪ್ಲಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಎಡ್ಯುಕೇಷನ್ ಅವ್ರನ್ನ ಮೀಟ್ ಮಾಡಿದೆ. ಈ ಥರ ಮಾಡ್ಬೋದು, ಬೇರೆ ಸ್ಕೂಲಲ್ಲೂ ಮಾಡ್ಬೋದು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಮೇಡಮ್ ಮಾಡ್ತಾರೆ. ಮೇ ಬಿ ಸಮ್ ಟೈಮ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಎಲ್ಲ ಸ್ಕೂಲ್ಗೂ ಇದು ಬಂದರೆ ವಿ ಕ್ಯಾನ್ ರೆಡ್ಯೂಸ್ ಆಬ್ಸೆಂಟಿಸಮ್ನ ಕಡಿಮೆ ಮಾಡ್ಬೋದು. ಸರ್, ಈಗ ನಾವು ಇನ್ನೊಂದು ಗಮನಿಸಬೇಕಾಗುತ್ತೆ ಏನಂತಂದ್ರೆ, ಬರೀ ಗ್ರಾಮೀಣ ಭಾಗದ ಸ್ಕೂಲ್ಗಳಲ್ಲಿ ಅಂದ್ರೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಈ ಪಿಂಕ್ ರೂಮ್ ಸ್ಥಾಪನೆ ಮಾಡ್ತಿದ್ರ. ನಮ್ಮ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ಇಲ್ಲೇನಾದ್ರೂ ಆ ಸ್ಕೀಮ್ ತರುವಂತಹ ಯೋಜನೆ ಇದೆಯಾ ಹೇಗೆ ಅಂತ? ಇವಾಗ ಸ್ಟಾರ್ಟ್ ಮಾಡಿದ್ದು ನಾನು ಕೋಲಾರಲ್ಲಿ. ಇರೋ ರಿಕ್ವೆಸ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅಷ್ಟೊಂದು ರಿಕ್ವೆಸ್ಟ್ ಇದೆ. ಸೊ ಎಲ್ಲ ಸ್ಕೂಲಲ್ಲೂ ಮೋಸ್ಟ್ ಆಫ್ ದ ಸ್ಕೂಲ್ಸ್ ರೂರಲ್ ಜಾಸ್ತಿ ಇಂಟೀರಿಯರೇ ಫೋಕಸ್ ಮಾಡ್ತಾ ಇರೋದು. ಸೊ ಅದು ಇನ್ನು ಕಂಪ್ಲೀಟ್ ಆಗಿಲ್ಲ. ವಿ ವಿಲ್ ಕಮ್, ಆದಷ್ಟು ಪ್ರಯತ್ನ ಪಡ್ತೀರಾ? ಮಾಡ್ತೀವಿ ಸರ್. ಈಗ ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ನೀವು ಸಹ ನನ್ಗೆ ತುಂಬಾ ಜನ ಗೊತ್ತಿದೆಯೋ ಇಲ್ವಾ ನನ್ಗೆ ಗೊತ್ತಿಲ್ಲ, ಬಟ್ ನಿಮ್ಮ ಸ್ಯಾಲ್ರಿಯಲ್ಲೇ ನೀವು ಇದನ್ನ ಮಾಡ್ತಾ ಇರೋದು. ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಅವ್ರಿಗೇನೋ ಬಿಹೈಂಡ್ ಸೋರ್ಸ್ ಇರುತ್ತೆ ಅಥವಾ ಯಾರೋ ಹೆಲ್ಪ್ ಮಾಡ್ತಿರೋದು. ನೋ ವೇ. ಇದು ಆಕ್ಚುಲಿ ಆಂಟೋನಿ ಸಜಿತ್ ಅವರು ಅವರ ತಿಂಗಳ ಸಂಬಳದಲ್ಲೇ ಇದಕ್ಕೆ ಈ ಪಿಂಕ್ ರೂಮ್ ಸ್ಥಾಪನೆಗಳಿಗೆ ಅಷ್ಟಷ್ಟು ಎತ್ತಿಟ್ಟು, ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳಿಗೆ ಕೈಲಾದಂತಹ ಸಹಾಯವನ್ನು ಕೂಡ ಮಾಡ್ತಾ ಇರುವಂತಹ ವ್ಯಕ್ತಿ. ಸೊ ಈಗ ನಿಮ್ಮ ಕಡೆಯಿಂದ ಏನಾದರೂ ಸೋರ್ಸ್ ಅಥವಾ ನನಗೆ ಈ ತರ ನೀಡ್ ಬೇಕು, ಇಂಥವ್ರ ಹೆಲ್ಪ್ ಬೇಕು ಅಂದ್ರೆ ಯಾರ ಹೆಲ್ಪ್ ಬೇಕು ಅಥವಾ ಹೆಂಗೆ ಸೋರ್ಸ್ ಬೇಕು ನಿಮ್ಗೆ ಅಂತ? ನಾನು ಹೇಳಿದಂಗೆ ಐ ಆಮ್ working as a director in a IIT company, gaming company. So namdu practice ಅಂದರೆ certain percentage of the salary is kept only for this. ಅದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆಸ್ ಲಾಂಗ್ ಆಸ್ ಐ ಕಂಟಿನ್ಯೂ, ನಂದು ಎಂಪ್ಲಾಯ್ಮೆಂಟ್ ಕಂಟಿನ್ಯೂ ಆಗೋ ತನಕ ನಾನು ಮಾಡ್ತೀನಿ ಖುದ್ದಾಗಿ. ಇಲ್ಲ, ನಮ್ಮದು ಲಿಮಿಟೆಡ್ ರಿಕ್ವೈರ್ಮೆಂಟ್ಸ್ ಇದೆ. ಸೊ ಪ್ಲಸ್ ನಂದು ಹಾರ್ಟ್ ಆಫ್ ಗಿವಿಂಗ್ .in ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲೂ ನಮ್ಮದು ರಿಪೋರ್ಟ್ಸ್ ಅಪ್ಲೋಡ್ ಮಾಡ್ತೀವಿ ಎವ್ರಿ ಇಯರ್. ಅಂದರೆ ಆ್ಯಕ್ಟಿವಿಟಿ ಪ್ಲಸ್ ಫೈನಾನ್ಷಿಯಲ್ಸ್, ಯಾರ್ಯಾರು ಎಷ್ಟು ನಮ್ಮ ಸರ್ಕಲಲ್ಲೇ ಇದ್ದಾರಲ್ಲ ವೆಲ್ ವಿಷಸ್. ಸೊ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಾನು ಎಷ್ಟು ಮಾಡಿದ್ದೀನಿ, ನಮ್ಮ ಕಂಪ್ನಿ ಎಷ್ಟು ಮಾಡಿದ್ದೀನಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಅದರಲ್ಲಿ. ಸೊ ಎನಿಬಡಿ ಕ್ಯಾನ್ ಸಿ ದ್ಯಾಟ್. ಅವ್ರಿಗೆ ಕ್ಲಾರಿಟಿ